ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿ ರಾಶಿ ಚಕ್ರದ 2ನೇ ರಾಶಿ ಭೂಮಿಯ ತತ್ವವನ್ನು ಹೊಂದಿರುವ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ಇವರನ್ನು ನೋಡಿದಾಗ ಎಂತಹ ಕಠಿಣ ಮನಸ್ಸಿನವರೆಗೂ ಒಂದು ರೀತಿಯ ನೆಮ್ಮದಿ ಅನ್ನೋದು ಸಿಗುತ್ತೆ. ವೃಷಭ ರಾಶಿಯವರು ಅಂದ್ರೇ ಸ್ಥಿರತೆ, ತಾಳ್ಮೆ ಮತ್ತು ಸೌಂದರ್ಯದ ಸಂಕೇತ. ಬಹಳಷ್ಟು ಜನ ಅಂದ್ಕೊಳ್ತಾರೆ ಇವರು ತುಂಬ ನಿಧಾನ, ಇವರಿಗೆ ಕಷ್ಟಪಡುವ ಶಕ್ತಿ ಇಲ್ಲ ಅಂತ. ಆದರೆ ಇದು ಎಷ್ಟೊಂದು ದೊಡ್ಡ ತಪ್ಪು ಕಲ್ಪನೆ ಎಂಬುದನ್ನು ಇವತ್ತು ನಾವು ತಿಳಿಯೋಣ. ವೃಷಭ ರಾಶಿಯವರ ನಗುವಿನ ಹಿಂದೆ ಅಡಗಿರುವ ಆ 3 ಮಹಾರಹಸ್ಯಗಳು ಮತ್ತು 2026 ಈ ವರ್ಷದಲ್ಲಿ ಇವರ ಜೀವನದಲ್ಲಿ ನಡೆಯಲಿರುವ ಮಹಾ ಬದಲಾವಣೆಯ ಬಗ್ಗೆ ಸವಿಸ್ತರವಾಗಿ ನೋಡೋಣ. ವಿಡಿಯೋ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮೊದಲ ರಹಸ್ಯ, ಫಸ್ಟ್ನೇ ರಹಸ್ಯ, ಮೌನದ ಹಿಂದಿನ ಮದ್ದು. ತಾಳ್ಮೆಯೇ ಇವರ ಶಸ್ತ್ರ. ವೃಷಭ ರಾಶಿಯವರ ಮೊದಲ ರಹಸ್ಯ ಅಂದರೆ ಅವರ ಅದ್ಭುತವಾದ ತಾಳ್ಮೆ. ಪ್ರಪಂಚವೇ ಕೆಳಗೆ ಮೇಲೆ ಆದರೂ ಕೂಡ ವೃಷಭ ರಾಶಿಯವರು ಅಲುಗಾಡೋದಿಲ್ಲ. ಜನರು ಇದನ್ನು ದೌರ್ಬಲ್ಯ ಅಂತ ಅಂದ್ಕೊಳ್ತಾರೆ, ಆದರೆ ವಾಸ್ತವವಾಗಿ ಇದು ಇವರ ಅತಿ ದೊಡ್ಡ ಅಸ್ತ್ರ. ಒಂದು ಮರಕ್ಕೆ ಎಷ್ಟು ಬೇರುಗಳು ಆಳವಾಗಿರುತ್ತೋ ಹಾಗೇನೆ ಅಷ್ಟೇ ಬಲವಾಗಿ ವೃಷಭ ರಾಶಿಯವರ ನಿರ್ಧಾರ ಕೂಡ ಇರುತ್ತೆ. ಯಾರಾದರೂ ಇವರಿಗೆ ಮೋಸ ಮಾಡಿದಾಗ ಅಥವಾ ಅವಮಾನ ಮಾಡಿದಾಗ ಇವರು ತಕ್ಷಣಕ್ಕೆ ಪ್ರತಿಕ್ರಿಯಿಸೋದಿಲ್ಲ. ಬದಲಿಗೆ ಇವರು ಸಮಯದ ಹಾದಿ ಕಾಯ್ತಾರೆ. ಸಮಯ ಬಂದಾಗ ಸೂಕ್ತ ಉತ್ತರ ನೀಡ್ತೇನೆ ಎಂಬುದು ಇವರ ಮಂತ್ರ ಆಗಿರುತ್ತೆ. ಎದುರಾಳಿ ಯಾವಾಗ ತನ್ನ ಎಚ್ಚರ ತಪ್ತಾನೋ ಅಂದು ವೃಷಭ ರಾಶಿಯವರು ತಮ್ಮ ಕಠಿಣ ನಿರ್ಧಾರದ ಮೂಲಕ ಅವನನ್ನು ಅಲುಗಾಡಿಸ್ತಾರೆ. ಇವರ ತಾಳ್ಮೆ ಎದುರಾಳಿಯ ತಾಳ್ಮೆಯನ್ನು ಪರೀಕ್ಷಿಸುವ ತಂತ್ರಗಾರಿಕೆ ಆಗಿರುತ್ತೆ. ಇನ್ನು 2ನೇ ರಹಸ್ಯ, ಸೌಂದರ್ಯ ಮತ್ತು ಐಷಾರಾಮದ ಇಂದಿನ ಅತೀಂದ್ರಿಯ ಶಕ್ತಿ. ವೃಷಭ ರಾಶಿಯವರಿಗೆ ಸುಂದರವಾದ ವಸ್ತುಗಳಂದರೆ ತುಂಬ ಇಷ್ಟ. ಅಡಿಗೆ ಇರಲಿ, ಬಟ್ಟೆ ಇರಲಿ ಅಥವಾ ಮನೆ ಇರಲಿ, ಎಲ್ಲವೂ ಕಲಾತ್ಮಕವಾಗಿರಬೇಕು. ಹೀಗಂತ ಅವರು ಯಾವಾಗಲೂ ಬಯಸ್ತಾರೆ. ಆದರೆ ಇವರ ಹಿಂದೆ ಒಂದು ಗುಪ್ತ ಶಕ್ತಿ ಇದೆ. ಅದುವೇ ಇವರ ಅಟ್ರಾಕ್ಷನ್, ಆಕರ್ಷಣಾ ಶಕ್ತಿ. ವೃಷಭ ರಾಶಿಯವರು ಯಾವುದನ್ನಾದರೂ ಮನಪೂರ್ವಕವಾಗಿ ಬಯಸಿದರೆ ಅದು ಅವರ ಜೀವನದಲ್ಲಿ ತಾನಾಗೆ ಬಂದು ಸೇರುತ್ತೆ. ಇವರ ರಾಶಾಧಿಪತಿ ಶುಕ್ರ ಗ್ರಹ. ಶುಕ್ರ ಅಂದ್ರೇ ಭೋಗ, ಭಾಗ್ಯ ಮತ್ತು ಸಂಪತ್ತಿನ ಅಧಿಪತಿ. ವೃಷಭ ರಾಶಿಯವರಲ್ಲಿ ಒಂದು ದೈವಿಕ ಆಶೀರ್ವಾದ ಇದೆ. ಅವರು ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ಜೀವನಕ್ಕೆ ಬೇಕಾದ ಕನಿಷ್ಠ ಸೌಕರ್ಯಗಳು ಮತ್ತು ಹಣ ಎಂದಿಗೂ ಕಡಿಮೆ ಆಗೋದಿಲ್ಲ. ಇದು ಕಾಕತಾಳೀಯವಲ್ಲ, ಇದು ಶುಕ್ರನ ಅನುಗ್ರಹ. ಇವರ ಈ ಆಕರ್ಷಣ ಶಕ್ತಿಯನ್ನು ಸರಿಯಾಗಿ ಬಳಸಿಕೊಂಡ್ರೆ ಇವರು ಕೇವಲ ಹಣವಂತರು ಮಾತ್ರವಲ್ಲ, ಇಡೀ ಸಮಾಜಕ್ಕೆ ಮಾದರಿಯಾಗುವ ವ್ಯಕ್ತಿಗಳು ಆಗಬಲ್ಲವರು. ಇನ್ನು 3ನೇ ರಹಸ್ಯ, ನಂಬಿಕೆಯೇ ಇವರ ಉಸಿರು. ಆದರೆ ದ್ರೋಹಕ್ಕೆ ಕ್ಷಮೆ ಇಲ್ಲ. ವೃಷಭ ರಾಶಿಯವರು ಒಮ್ಮೆ ಒಬ್ಬರನ್ನ ನಂಬಿದರೆ ಇವರು ಅವರ ಜೀವನದ ಭಾಗವೇ ಆಗಿಬಿಡ್ತಾರೆ. ಇವರು ತಮ್ಮವರಿಗಾಗಿ ಏನು ಬೇಕಾದರೂ ಮಾಡೋದಕ್ಕೆ ಸಿದ್ಧರಿರ್ತಾರೆ. ಆದರೆ ಇವರು ದ್ರೋಹವನ್ನು ಅಜೀರ್ಣ ಮಾಡಿಕೊಳ್ಳುವವರಲ್ಲ. ಇವರು ತುಂಬ ಶಾಂತವಾಗಿರಬೇಕು. ಆದರೆ ಒಮ್ಮೆ ಯಾರಾದರೂ ಇವರ ನಂಬಿಕೆಯನ್ನು ಮುರಿದ್ಬಿಟ್ರು ಅಂದರೆ ಇವರು ಆ ವ್ಯಕ್ತಿಯನ್ನು ತಮ್ಮ ಜೀವನದಿಂದ ಕೇವಲ ಹೊರಹಾಕುವುದು ಅಷ್ಟೇ ಅಲ್ಲ, ಆ ವ್ಯಕ್ತಿಯ ಅಸ್ತಿತ್ವವನ್ನೇ ತಮ್ಮ ಮನಸ್ಸಿನಿಂದ ಅಳಿಸಿ ಹಾಕಿಬಿಡ್ತಾರೆ. ಇವ್ರ ಕ್ಷಮೆ ಅಂದರೆ ಮರೆತು ಬಿಡುವುದಲ್ಲ, ಬದಲಿಗೆ ಆ ವ್ಯಕ್ತಿಯನ್ನು ತಮ್ಮ ಬಾಳಿನಿಂದ ಡಿಲೀಟ್ ಮಾಡೋದು. ಇವರ ಈ ಶೂನ್ಯ ಸಂವಾದ ನೀತಿಯೇ ಇವರನ್ನು ಮಾನಸಿಕವಾಗಿ ಆರೋಗ್ಯವಂತರನ್ನಾಗಿ ಇರಿಸಿದೆ. ವೃಷಭ ರಾಶಿಯವರು ತಮ್ಮ ನೆಮ್ಮದಿಯನ್ನು ಯಾರಿಗಾಗಿ ಕೂಡ ಬಿಟ್ಕೊಡೋದಿಲ್ಲ. 2026 ವೃಷಭ ರಾಶಿಯವರ ಪಾಲಿಗೆ ಮಹಾಯೋಗದ ಕಾಲ. ಈಗ ಬಹಳ ಮುಖ್ಯವಾದ ವಿಷಯಕ್ಕೆ ಬರೋಣ. 2026ನೇ ವರ್ಷ ವೃಷಭ ರಾಶಿಯವರಿಗೆ ಹೊಸ ಭರವಸೆಯ ಕಿರಣ. ಇದುವರೆಗೆ ನೀವು ಪಟ್ಟ ಒಂದು ಶ್ರಮಕ್ಕೆ ಈಗ ಫಲ ಸಿಗುವ ಸಮಯ. ಇನ್ನು ಆರ್ಥಿಕ ಭದ್ರತೆ. 2026ರಲ್ಲಿ ಶನಿ ಮತ್ತು ಗುರು ಗ್ರಹಗಳ ಸಂಚಾರ ನಿಮಗೆ ಆರ್ಥಿಕವಾಗಿ ಮಹಾನ್ ಲಾಭ ತರುತ್ತೆ. ಹೂಡಿಕೆಗಳು ಲಾಭವನ್ನು ನೀಡಲಿವೆ. ಸ್ಥಿರತೆ. ನಿಮ್ಮ ಜೀವನದಲ್ಲಿ ಇದುವರೆಗೆ ಇದ್ದ ಅನಿಶ್ಚಿತತೆಗಳು ದೂರ ಆಗಲಿವೆ. ನೀವು ಬಯಸಿದ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ. ಸಂಬಂಧಗಳ ಸುಧಾರಣೆ. ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿ ನೆಲೆಸಲಿದೆ. ನಿಮ್ಮ ಮೇಲಿರುವ ತಪ್ಪು ಕಲ್ಪನೆಗಳು ದೂರವಾಗಿ ಜನರು ನಿಮ್ಮನ್ನು ಅರ್ಥ ಮಾಡಿಕೊಳ್ತಾರೆ.
ಇನ್ನು ಆರೋಗ್ಯ ಮತ್ತು ಯೋಗ, ಆಧ್ಯಾತ್ಮಿಕ ಮತ್ತು ದೈಹಿಕ ಆರೋಗ್ಯದ ಕಡೆಗೆ ಹೆಚ್ಚಿನ ಒಲವು ಇರುತ್ತೆ. ನಿಮ್ಮಲ್ಲಿ ಹೊಸ ಉತ್ಸಾಹ ಸಂಚರಿಸುತ್ತೆ. ವೃಷಭ ರಾಶಿಯವರಿಗೆ ವಿಶೇಷ ಸಲಹೆ: ಸೋಮಾರಿತನ ಬಿಡಿ, ತಾಳ್ಮೆ ಬೇರೆ, ಸೋಮಾರಿತನ ಬೇರೆ. ಅವಕಾಶಗಳು ಬಾಗಿಲು ತಟ್ಟಿದಾಗ ಅದನ್ನು ಕೈ ಚೆಲ್ಲಬೇಡಿ. ಒಂದು ನೆನ್ಪಿಟ್ಕೊಬಿಡಿ, ಸೋಮಾರಿತನನೇ ಬೇರೆ, ತಾಳ್ಮೆನೇ ಬೇರೆ. ಬದಲಾವಣೆಯನ್ನು ಒಪ್ಪಿಕೊಳ್ಳಿ. ಹೊಸ ವಿಷಯಗಳನ್ನು ಕಲಿಯೋದಕ್ಕೆ ಹಿಂಜರಿಬೇಡಿ. ಬದಲಾವಣೆ ಜಗದ ನಿಯಮ, ಅದಕ್ಕೆ ತಕ್ಕಂತೆ ನೀವು ಅಪ್ಡೇಟ್ ಆಗಬೇಕಾಗುತ್ತೆ. ಮೌನವೇ ಚಿನ್ನ. ನಿಮ್ಮ ಮುಂದಿನ ದೊಡ್ಡ ಪ್ಲಾನ್ಗಳನ್ನು, ಯೋಜನೆ ಏನಿದೆ ಅವುಗಳನ್ನ ಯಾರ ಮುಂದೆ ಕೂಡ ಅತಿಯಾಗಿ ಚರ್ಚೆ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಯಶಸ್ಸು ಸದ್ದಿಲ್ಲದೆ ಸದ್ದು ಮಾಡಲಿ. ಭೂಮಿಯಂತೆ ಸಹಿಷ್ಣು, ಬಂಡೆಯಂತೆ ಸ್ಥಿರ. ವೃಷಭ ರಾಶಿಯವರೇ, ನಿಮ್ಮಲ್ಲಿ ಆಳವಾದ ಶಕ್ತಿ ಇದೆ. ನೀವು ಅಗೆದಷ್ಟು ಬಂಗಾರ ಸಿಗುವ ಗಣಿ ಥರ ನೀವು. 2026ರಲ್ಲಿ ನಿಮ್ಮ ತಾಳ್ಮೆಗೆ ಸಿಗುವ ಪ್ರತಿಫಲ ಏನಿದೆ, ಜಗತ್ತೇ ಬೆರಗು ಪಡುವಂತೆ ಆಗಲಿ ಆ ಥರ ವರ್ಕನ್ನು ನೀವು ಮಾಡಬೇಕು. ನಿಮ್ಮ ದಾರಿಯಲ್ಲಿ ನೀವು ನಡೀತಾ ಇರಿ, ಯಶಸ್ಸು ನಿಮ್ಮ ಪಾದದಡಿ ಬಂದು ಬೀಳುತ್ತೆ. ನಿಮ್ಮ ಜೀವನದಲ್ಲಿನ ಸ್ಥಿರತೆಯನ್ನು ಕಾಪಾಡಿಕೊಳ್ಳಿ, ಯಶಸ್ಸು ಖಂಡಿತವಾಗ್ಲೂ ಬರುತ್ತೆ. ನಿಮಗೆಲ್ಲರಿಗೂ ಕೂಡ ವಿಡಿಯೋ ತುಂಬ ಇಷ್ಟ ಆಗಿರಬೇಕು ಅಂತ ಅನಿಸುತ್ತಲ್ವಾ? ವಿಡಿಯೋ ಇಷ್ಟ ಆಗಿದೆ ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.